16. ಕ್ರಿಸ್ತನ ಅನುನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ನೆಲೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ಎಲ್ಲರೂ ತೆಗೆದುಕೊಳ್ತಿದ್ರೆ ಬೈಬಲ್ನ ಗಮನಿಸಿ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ನಡೆಸುವ ದೇವರು ಎಂಬುದಾಗಿ ಹೇಳ್ತಾರೆ. ಅಂದರೆ ಯಾರಲ್ಲಿ ಅನ್ಯೋನ್ಯತೆ ಇರ್ತದೋ ಅವರು ಜಯದ ಎಡೆಗೆ ನಡೆಸಲ್ಪಡ್ತಾರೆ. ಜಯೋತ್ಸವ, ಜಯ ಪ್ಲಸ್ ಉತ್ಸವ. ಜಯ ಹೊಂದಿದವರು ಉತ್ಸಾಹ ಪಡ್ತಾರೆ, ಹಬ್ಬ ಮಾಡ್ತಾರೆ, ಸಂತೋಷ ಪಡ್ತಾರೆ. ಆ ಜಯದ ಸಂತೋಷವನ್ನು ಅನುಭವಿಸುವವರು ಯಾರು ಅಂದರೆ ಅನ್ಯೋನ್ಯತೆ ಉಳ್ಳವರು. ನಮ್ಮ ಅನ್ಯೋನ್ಯತೆ ನಮ್ಮನ್ನು ಜಯದೆಡೆಗೆ ನಡೆಸಬೇಕು. ನಮ್ಮ ಸೇವೆ ಜಯದೆಡೆಗೆ ನಡೀಬೇಕು. ನಿನ್ನ ಕುಟುಂಬ ಜಯದೆಡೆಗೆ ನಡೆಸಲ್ಪಡಬೇಕು. ಜಯ ಅಂದರೆ ವಿಕ್ಟ್ರಿ, ಅಂದರೆ ಸೋಲಿಲ್ಲ. ಹೌದಾ? ಇವತ್ತು ತುಂಬ ಜನ ಆತ್ಮೀಕತೆಯಲ್ಲಿ ಕುಟುಂಬದಲ್ಲಿ ಸೋತೋಗ್ತಿದ್ದಾರೆ. ಭಾಳ ಬದುಕೋದೇ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ. ಕಳೆದ ದಿನದಲ್ಲಿ ನಮ್ಮ ಸಂಬಂಧ ಸೇರಿದವರು ದಿಢೀರ್ನೆ ಆತ್ಮಹತ್ಯೆ ಮಾಡಿಕೊಂಡು, ಕಾರಣ ಜೀವನದಲ್ಲಿ ಸೋತು ಹೋಗಿದ್ದಾರೆ, ಆರೋಗ್ಯದಲ್ಲಿ ಸೋತು ಹೋಗಿದ್ದಾರೆ. ನಾವು ಬಯಸೋಣ, ದೇವರೇ ನಾನು ನಿನ್ನ ಸಂಗಡ ಅನ್ಯೋನ್ಯವಾಗಿದ್ದರೆ ನನಗೆಲ್ಲ ವಿಷಯಗಳು ಜಯವನ್ನು ಕೊಡುವುದಕ್ಕೆ ನೀನು ಶಕ್ತನಾಗಿದ್ದೀಯ. ಆಮೇಲೆ ನಮ್ಮ ಅನ್ಯೋನ್ಯತೆ ನಮ್ಮನ್ನು ಜಯದೆಡೆಗೆ ನಡೆಸುತ್ತೆ. ಜಯದೆಡೆಗೆ, ವಿಕ್ಟ್ರಿ ಇನ್ ದ ನೇಮ್ ಆಫ್ ಜೀಸಸ್, ವಿಕ್ಟ್ರಿ ಇನ್ ದ ಬ್ಲಡ್ ಆಫ್ ಕ್ರೈಸ್ಟ್ ಅಂತ ಹೇಳ್ತಾರೆ. ಯೇಸುವಿನ ರಕ್ತದಲ್ಲಿ ನಮಗೆ ಜಯ ಇದೆ ಅಂತ. ಅದೇ ಪ್ರಕಾರ ನಮ್ಮ ಅನ್ಯೋನ್ಯತೆಯಲ್ಲಿ ಜಯ ಇದೆ. ಏನಿದೆ? ಜಯ ಇದೆ. ಇವತ್ತು ನಾವು ಜಯ ಹೊಂದಬೇಕಾ? ಹಾಗೆ ನೀವು ನಾನು ಏನು ಮಾಡಬೇಕು? ಅನ್ಯೋನ್ಯ ಉಳ್ಳವರಾಗಿರಬೇಕು ಅಷ್ಟೇ. ಇದು ಜಯದೆಡೆಗೆ ನಡೆಸುತ್ತೆ. ಇವತ್ತು ತುಂಬ ಜನ ಸೋತೋಗೋದಕ್ಕೆ ಕಾರಣವೇ ಅನ್ಯೋನ್ಯತೆ ಇಲ್ಲ. ಗಂಡ ಹೆಂಡತಿಯರು ಸೋತೋಗ್ತಿದ್ದಾರೆ, ಕಾರಣ ಅನ್ಯೋನ್ಯತೆ ಇಲ್ಲ. ತಂದೆ ತಾಯಿ ಮಕ್ಕಳ ಮಧ್ಯೆ ಸೋತೋಗ್ತಿದ್ದಾರೆ, ಅನ್ಯೋನ್ಯತೆ ಇಲ್ಲ. ಕಳೆದ ದಿನಗಳಲ್ಲಿ ಒಬ್ಬ ಸಹೋದರನ್ನು ನಾನು ಸಂಧಿಸಿದೆ. ಹೆಂಡತಿಯ ಸಂಗಡ ಅನ್ಯೋನ್ಯತೆ ಇಲ್ಲ. ನಾನು ತೋರಿಸುವಂಥ ಅನ್ಯೋನ್ಯತೆ ಅವರಿಗೆ ಇಷ್ಟ ಆಗ್ತಿಲ್ಲ. ಮತ್ತೊಂದು ತಪ್ಪಾದ ಸಂಬಂಧಗಳಿಗೆ ಆಕೆ ಹೋಗ್ತಿದ್ದಾಳೆ. ಕಾರಣ ಕುಟುಂಬದಲ್ಲಿ ಅನ್ಯೋನ್ಯತೆ ಇಲ್ಲ. ಕಣ್ಣೀರಿಡ್ತಿದ್ದಾಳೆ. ಇಂಥ ಒಂದು ಕಾರ್ಯಗಳಲ್ಲಿ ನನ್ನ ಕುಟುಂಬ ಹಾಳಾಗಬಾರ್ದು ಅನ್ನಗಿದ್ರೆ, ಇಂಥ ಒಂದು ಸ್ಥಿತಿಯಲ್ಲಿ ನನ್ನ ಸಭೆ ಹಾಳಾಗಬಾರ್ದು ಅನ್ನಗಿದ್ರೆ, ಸೋಲುಗಳನ್ನು ಕಾಣಬಾರ್ದು ಅನ್ನಗಿದ್ರೆ, ನಾವು ಅನ್ಯೋನ್ಯತೆಯಲ್ಲಿ ಎಷ್ಟರ ಮಟ್ಟಿಗೆ ನಾವು ಕಾಪಾಡಿಕೊಳ್ಳಿಕ್ಕೆ ಮನಸ್ಸು ಮಾಡ್ತೀವೋ ಅಷ್ಟು ನಾವು ಜಯದ ಹಾದಿಯಲ್ಲಿ ನಾವು ನಡೆಸಲ್ಪಡ್ತೀವಿ. ಆಮೇಲೆ ನಾವು ಜಯದ ಹಾದಿ ನಡೆಸಲ್ಪಡ್ತೀವಿ. ಜಯದ ಹಾದಿಯಲ್ಲಿರುವಂಥ ಕುಟುಂಬ ಸಂತೋಷವುಳ್ಳ ಕುಟುಂಬವಾಗಿರ್ತದೆ. ಎಲ್ಲ ವಿಷಯ. ರಾತ್ರಿ ಇವರು ಸಹೋದರ ಕಾಲ್ ಮಾಡಿದ್ರು. ರಾತ್ರಿ 9 ಗಂಟೆ ಅಷ್ಟೊತ್ತಲ್ಲಿ ದಿಢೀರ್ನೆ ನಮ್ಮ ಯಜಮಾನರನ್ನ ಯಾವುದೋ ಒಂದು ವಿಷಯಕ್ಕೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ನಮಗಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್ ಅಂತ ಅನೇಕ ವಿಷಯಗಳನ್ನ ಹಾಕಿ ಆಲೋಚನೆಗಳಾಗ ದೇವರಾತ್ಮ ತಿಳಿಸ್ಕೊಟ್ರು. ಏನೂ ಆಗಲ್ಲ, ಏನೂ ತಪ್ಪಿಲ್ಲ ಅಂತೇಳಿ ನಿಮ್ಮ ಯಜಮಾನ ವಾಪಸ್ ಬರ್ತಾರೆ ಅಂತ. ತಕ್ಷಣ ಒಂದು 1/2 hour ಬಿಟ್ಟು ನನಗೆ ಕಾಲ್ ಮಾಡಿದ್ರು. ಏನೂ ತೊಂದರೆ ಇಲ್ಲ, ಮನೆಗೆ ಬಂದರು ಪಾಸ್ಟರ್ ಅಂತ. ಜಯದ ಹಾದಿಲಿ ನಾವು ಇರುವಾಗಲೇ ಒಂದು ತೃಪ್ತಿ. ಜಯ ಇಲ್ಲ ಅಂದರೆ ಕುಟುಂಬದಲ್ಲಿ ಒಂದು ಏನೋ ಟಿ ವಿ ಕಾಯಿಲೆ ಗೊತ್ತಾ? ಟಿ ವಿ ಹೆಂಗಿರುತ್ತೆ? ಅದು ಒಳಗಡೆ ತಿಂತಾ ಇರ್ತದೆ, ಎಲುಬುಗಳನ್ನೆಲ್ಲ ವೀಕ್ ಮಾಡ್ತದೆ. ಇದು ಕಾಯಿಲೆ ಅಲ್ಲ, ಇದು ವ್ಯಾಧಿ ಬೇರೆ, ಕಾಯಿಲೆ ಬೇರೆ. ಕಾಯಿಲೆ ಬರ್ತದೆ, ವಾಸಿ ಆಗಿಬಿಡುತ್ತೆ. ರೋಗ ಬರುತ್ತೆ, ವಾಸಿ ಆಗುತ್ತೆ. ವ್ಯಾಧಿ ಪೀಡಿಸ್ತಾ ಇರುತ್ತೆ, ಯಾವಾಗಲೂ ಪೀಡಿಸ್ತಾ ಇರುತ್ತೆ, ಬಿಟ್ಟು ಹೋಗಲ್ಲ ನಮ್ಮನ್ನು. ಆ ರೀತಿ ಎಲ್ಲಿ ಅನ್ಯೋನ್ಯತೆ ಇಲ್ವೋ ಆ ಒಂದು ಸೋಲುಗಳು ಏನು ಮಾಡುತ್ತೆ, ಯಾವಾಗಲೂ ನಮ್ಮನ್ನು ಪೀಡಿಸ್ತಾ ಇರ್ತದೆ. ಒಂದು ವಿಷಯದಲ್ಲಿ ಸೋಲು ಕಂಡ್ವಾ, ಅದು ಸರಿ ಆಯಿತು, ಮತ್ತೆ ಇನ್ನೊಂದು ವಿಷಯ. ಕೆಲವು ಕುಟುಂಬಗಳಿಗೆ ಹೋಗ್ತೀನಿ ನಾನು. ಆ ಕುಟುಂಬ ಹೇಳ್ತಾರೆ, ಒಂದು ಸರಿ ಎತ್ತಿದ್ದಾಗೆ ಇನ್ನೊಂದು ಸಮಸ್ಯೆ, ಒಂದು ಸರಿ ಎತ್ತಿದ್ದಾಗೆ ಇನ್ನೊಂದು ಸಮಸ್ಯೆ, ನೆಮ್ಮದಿ ಇಲ್ಲದಂಥ ವಾತಾವರಣ. ಕಾರಣ ಒಂದೇ, ದೇವರ ಸಂಗಡ ನಾನು ಅನ್ಯೋನ್ಯತೆಯನ್ನು ಕಳ್ಕೊಂಡಿರೋದಾದರೆ, ಕುಟುಂಬದವರ ಸಂಗಡ ಅನ್ಯೋನ್ಯತೆಯನ್ನು ಕಳ್ಕೊಂಡಿರೋದಾದರೆ, ನನ್ನ ಸಭೆಯ ಸಂಗಡ ಅನ್ಯೋನ್ಯತೆ ಕಳ್ಕೊಂಡಿರೋದಾದರೆ ಜಯದ ಹಾದಿಯಲ್ಲಿ ನಡೆಸೋದಕ್ಕೆ ಸಾಧ್ಯವಿಲ್ಲ. ನಾವು ಜಯದಲ್ಲಿ ನಡಿಬೇಕು ಅಂದರೆ ಮತ್ತೆ ಹೇಳ್ತಿದ್ದೀನಿ, ನಾನು ಪ್ರಯೋಜನದ ಬಗ್ಗೆ ಮಾತಾಡ್ತಿದ್ದೀನಿ. ನಾನು ಯಾವಾಗ ಅನ್ಯೋನ್ಯತೆ ಇರ್ತೀನೋ ನಾನು ಎಲ್ಲ ವಿಷಯಗಳು ಜಯ ಹೊಂದುತ್ತೀನಿ. ನೀವು ಪರೀಕ್ಷೆ ಮಾಡಿ ನೋಡ್ರಿ, ದೇವರು ನಾನು ಎಲ್ಲ ವಿಷಯಗಳು ಅನ್ಯೋನ್ಯತೆ ಕಾಣಬೇಕು. ನಿನ್ನ ಸಂಗಡ ನಾನು ಅನ್ಯೋನ್ಯತೆ ಇರ್ತೀನಿ. ನನ್ನ ಕುಟುಂಬ ಎಲ್ಲ ವಿಷಯಗಳು ಜಯವನ್ನು ಕಾಣಬೇಕು. ಕಾರಣ ನನ್ನ ಕುಟುಂಬವಾಗಿ, ನನ್ನ ಕುಟುಂಬದಲ್ಲಿ ಅನ್ಯೋನ್ಯತೆಯಲ್ಲಿ ಇರ್ತೇವೆ. ನಾನು ನನ್ನ ಸಭೆಯಲ್ಲಿ ಎಲ್ಲ ವಿಷಯಗಳು ಜಯವನ್ನು ಕಾಣಬೇಕು. ಕಾರಣ ನಾವು ಅನ್ಯೋನ್ಯತೆಯನ್ನು ತಂದುಕೊಳ್ತೀವಿ. ನನ್ನ ಈ ಸಭೆಯಲ್ಲಿ ಅನ್ಯೋನ್ಯತೆ ಅನ್ನೋದು ತುಂಬ ವರ್ಷದಿಂದ ಹೆಚ್ಚಿನ ಅಂಶ ನಮ್ಮಲ್ಲಿ ಉಂಟು. ಮಧ್ಯೆ ಕೆಲವರು ಇರ್ತಾರೆ, ಎಲ್ಲ ಸಭೆಗಳು ಇದ್ದಾರೆ. ಆ ಒಂದು ನ್ಯೂನ್ಯತೆಗಳು ಏನು ಮಾಡ್ತದೆ, ನಮ್ಮನ್ನು ಕೆಲವು ಸೋಲುಗಳಲ್ಲಿ ನಡೆಸಿಬಿಡುತ್ತೆ. ದೇವರ ಸ್ತೋತ್ರ. ನಾನು ಇವತ್ತು ಈಗ ನನಗೆ ಅದನ್ನು ಗ್ರಹಿಸ್ತೀನಿ. ನಮ್ಮ ಸೇವೆ, ನಮ್ಮ ಸಭೆ ಇಷ್ಟು ಬೆಳೆಯುವುದಕ್ಕೆ ಕಾರಣವೇ ನಮ್ಮೆಲ್ಲರ ಮಧ್ಯದ ಒಂದು ಅನ್ಯೋನ್ಯತೆ. ಇಷ್ಟು ವರ್ಷ ನಾನು ನೋಡಿದ್ದೀನಿ, ಎಲ್ಲ ಸಭೆಯವ್ರ ಥರ ನನ್ನ ಸಭೆ ಜನ ಅಲ್ಲ, ಎಲ್ಲ ಸಭೆಯವ್ರ ಥರ ನಾನು ನನ್ನ ಸಭೆ ಜನ ನಡ್ಕೊಳ್ಳಲ್ಲ, ಎಲ್ಲ ಸಭೆಯವ್ರ ಥರ ನನ್ನ ಸಭೆಯನ್ನು ನಡೆಸಲ್ಲ. ನಾನು ಡಿಫ್ರೆಂಟಾಗಿ ನಡೆಸ್ತೀನಿ.
ಯಾರು ಏನಾದರೂ ಅಂದ್ಕೊಳ್ಳಿ, ಯಾರು ಏನಾದರೂ ತಪ್ಪ ಕಾಣಲಿ, ನನ್ನ ಸಭೆಯಲ್ಲಿ ನಾನು ಅನ್ಯೋನ್ಯವಾಗಿರಬೇಕು. ಆಮೇಲೆ ಅದುವೇ ಅಭಿವೃದ್ಧಿ. ಇವತ್ತು ನನ್ನ ಸಭೆಯ ಅಭಿವೃದ್ಧಿಯನ್ನು ನೋಡಿ ಅನೇಕರು ಆಶ್ಚರ್ಯ ಪಡ್ತಿದ್ದಾರೆ. ನಾನು ಹೊರಗಿನವ್ರ ಬಗ್ಗೆ ಹೇಳ್ತಿದ್ದೇನೆ, ಇಷ್ಟು ವೇಗವಾಗಿ ಸ್ವಂತ ಊರಲ್ಲಿ ಇಂಥ ಒಂದು ಸೇವೆ ಮಾಡಲಿಕ್ಕೆ ಸಾಧ್ಯನಾ ಅಂತ ಹೇಳ್ತಾರೆ. ಕಾರಣ ಒಂದೇ, ಅನ್ಯೂನ್ಯತೆ ನನ್ನ ಜಯದಡೆಗೆ ನಡೆಸುತ್ತೆ. ಜಯದಡೆ ನಿಮ್ಮ ಕುಟುಂಬದಲ್ಲಿ ಅನೇಕ ಸೋಲುಗಳಿದೆಯಾ? ಆಸೆ ಪಡ್ರಿ. ದೇವರು ಇವತ್ತು ಆರಾಧನೆ ಕೂಡ ಹೇಳಿದೆ, ಯೆಹೋಶುವ ಹೇಳಿದ, ನಾನು ನನ್ನ ಮನೆಯ ಗುರು. ಅದರ ಅರ್ಥ ಏನು? ನಾನು ಆ ಪ್ರಸಂಗ ಅನ್ಯೂನ್ಯವಾಗಿರ್ತೀನಿ, ನನ್ನ ಕುಟುಂಬದವರೆಲ್ಲ. ಅನ್ಯೂನ್ಯತೆ ಇದ್ದರೆ ಜಯದ ಹಾದಿ ನಮ್ಮ ದೇವರನ್ನು ನಡೆಸ್ಕೊಳ್ತಾರೆ. ಆಮೇಲೆ ಎಚ್ಚರವಾಗಿದ್ದೀರಾ? ಬೋರ್ ಆಗ್ತಿದೆಯಾ? ಯಾನಪ್ಪ ಅನ್ಯೂನ್ಯತೆ ಎಷ್ಟಲ್ಲಿ ಕೇಳಿಸ್ಕೊಂಡು ಅಂದರೆ, ನೀವು ಅನ್ಯೂನ್ಯತೆ ಕಲ್ತುಗಳವರೆಗೂ ಅದನ್ನೇ ಹೇಳ್ತಿರ್ತೀನಿ ಈಗ. ಆಮೇಲೆ ಗಮನಿಸೋಣ, ಮುಂದಿನ ಅಂಶಕ್ಕೆ ಹೋಗೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ ಅದೇ 2ನೇ ಅಧ್ಯಾಯ ಅದೇ 14ನೇ ವಚನವನ್ನು ಮುಂದಿನ ಭಾಗ ಓದ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ನಡೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ಮೊದಲದಾಗಿ ಜಯೋತ್ಸವವಾಗಿ ನಡೆಸುತ್ತೆ. 2ನೇದಾಗಿ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆ ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿಯೂ ಹರಡಿಕೊಂಡು ಬಿಡುತ್ತದೆ. ನಮ್ಮ ಮೂಲಕ ಏನು ಹರಡುತ್ತೆ? ಜ್ಞಾನವೆಂಬ ಸುವಾಸನೆ. ಎಷ್ಟು ಜನರಿಗೆ ಇಲ್ಲಿ ನಿಮ್ಮನ್ನು ನೋಡಿದವರು, ನಿಮ್ಮ ಜನಗಳ ಸಂಗಡ ಮಾತಾಡಿದವರು, ನಿಮ್ಮ ಮಾತು ತುಂಬ ಅದ್ಭುತವಾಗಿದೆ, ವ್ಯತ್ಯಾಸವಾಗಿ ಮಾತಾಡ್ತಿದ್ದೀರಿ, ನಿಮ್ಮ ಮಾತು ಕೇಳಬೇಕು ಅನಿಸುತ್ತೆ ಅಂತ ಎಷ್ಟು ಜನ ಅನುಕೂಲವಾಗಿ ನಾನು ನಡ್ಕೊಳ್ತಾ ಇದ್ದೀನಿ. ನೀನು ನಾನು ನನ್ನ ಕುರಿತಾಗಿ ನಾನು ಹೇಳಬೇಕು ಅಂದರೆ, ನಾನು ಹೆಮ್ಮೆಗಾಗಿ ಹೇಳ್ತೀನಿ, ದೇವರ ಮಹಿಮೆಗಾಗಿ ಹೇಳ್ತೀನಿ. ನಾನು ಮಾತಾಡಿದ್ರೆ ಇನ್ನೂ ಮಾತಾಡಿ ಅಂತಾರೆ ಕೆಲವು. ಇಲ್ಲಿ ಕೆಲವು ಎಷ್ಟು ಇರ್ಬೋದು, ಎಷ್ಟೊತ್ತು ಮುಗಿಸಿರಿ ಎದ್ದೋಗಿ ಅಂತ ಇರ್ಬೋದು. ದೇವರ ಸ್ತೋತ್ರ. ನಾನು ಕೆಲವು ಸಭೆಗಳಿಗೆ ಹೋಗಿದ್ದೀನಿ. ನಾನು ಬಳ್ಳಾರಿನಲ್ಲಿ 3 ದಿನದ ಉಪವಾಸ ಪ್ರಾರ್ಥನೆ ನಡೆಸಲಿಕ್ಕೆ ಹೋಗಿದ್ದೆ. 3 ದಿನದ ಉಪವಾಸ ಪ್ರಾರ್ಥನೆ, 3 ದಿನಗಳು ಕೂಡ ಉಪವಾಸ ಇದ್ದು ಫುಲ್ ಟೈಮ್ ಫಾಸ್ಟಿಂಗ್ ಇದ್ದು ಪ್ರಸಂಗ ಮಾಡಬೇಕು. ಸೇವಕರು ಮಧ್ಯೆ ನಾವು 3 ಜನ ಸೇವಕರು ಕರ್ಕೊಂಡು ಕರೆದಿದ್ರು ಬೇರೆ ಬೇರೆ ಕಡೆಯಿಂದ. ಅದರಲ್ಲಿ ನನಗೊಂದು ಪಾಠ ಸಿಕ್ತು. ನಾನು ಪ್ರಸಂಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನಾನು ಟೈಮಿಗೆ ಸರಿಯಾಗಿ ಮುಗಿಸಿ ಕೂತ್ಕೊಂಡೆ. ಆ ಪಾಸ್ಟ್ರು ಪ್ಲಸ್ ಅವ್ರ ದೇವ ಜನರೆಲ್ಲರೂ ಹೇಳಿದರು, ನಾಳೆ ಪೂರ್ತಿ ನೀವೊಬ್ಬರೇ ನಡೆಸಬೇಕು ಪಾಸ್ಟ್ರೆ. ಏನಂತೆ? ನಾಳೆ ಪೂರ್ತಿ ನೀವೊಬ್ಬರೇ ನಡೆಸ್ರಿ. ಕಾರಣ ನಿಮ್ಮಿಂದ ಜನ ಎದುರು ನೋಡ್ತಿದ್ದಾರೆ, ನಿಮ್ಮಿಂದ ನಾವು ಹೊಂದಿಕೊಳ್ಬೇಕು ಅಂತ ಎದುರು ನೋಡ್ತಿದ್ದಾರೆ ಅಂತ ಹೇಳಿ ದೇವರ ಮಹಿಮೆಗಾಗಿ ಹೇಳ್ತೀವಿ. ನಮ್ಮ ಮಾತಾಡಿದ್ರೆ ಇನ್ನು ಸ್ವಲ್ಪ ಮಾತಾಡಿ ಪಾಸ್ಟ್ರೆ, ಇನ್ನು ಸ್ವಲ್ಪ ಮಾತಾಡಿ ಸಿಸ್ಟರ್, ಇನ್ನು ಸ್ವಲ್ಪ ಮಾತಾಡಿ ಬ್ರದರ್ ಅನ್ಬೇಕು. ಎಷ್ಟೊತ್ತು ಮುಗಿಸಿಲ್ಲ ಅನ್ನೋಗಿರ್ಬಾರ್ದು. ಯಾವಾಗ ಗೊತ್ತು ಎಷ್ಟೊತ್ತು ಮುಗಿಸಿದ ಅನಿಸುತ್ತೆ? ನೀನು ಅನ್ಯೂನ್ಯತೆಯಲ್ಲಿ ಇಲ್ಲದೆ ಜ್ಞಾನವನ್ನು ಪಡ್ಕೊಳ್ಳದೆ ಇದ್ದಾಗ ಎಷ್ಟೊತ್ತು ಮಾತು ಮುಗಿಸಿನೋ ಅನ್ನೋ ಥರ ಇರ್ತದೆ. ನಾವು ದೇವರ ಸಂಗಡ ಅನ್ಯೂನ್ಯತೆಯಲ್ಲಿದ್ದರೆ ಆತನಿಂದ ಜ್ಞಾನವೆಂಬ ಸುವಾಸನೆ ಎಲ್ಲ ಸ್ಥಳಗಳಲ್ಲಿ ವ್ಯಾಪಿಸ್ತದಂತೆ. ವ್ಯಾಪಿಸ್ತದೆ ಅಂದರೆ ಹರಡಿಕೊಳ್ತದಂತೆ. ನಮ್ಮ ಆಸೆ ಇರಬೇಕು. ನಾನು ಬಳ್ಳಾರಿನಲ್ಲಿ ಸೇವೆಗೆ ಹೋಗಿದ್ದಾಗ ಅಲ್ಲಿ ರಾತ್ರಿ ಮಲ್ಕೊಂಡೆ. ರಾತ್ರಿ ಮಲಗಿದಾಗ ನಾನು ಕನಸು ಬಿತ್ತು. ಕನಸಿನಲ್ಲಿ ಬೈಬಲ್ ತೆಗಿತಿದ್ದೀನಿ. ಕನಸಿನಲ್ಲಿ ಬೈಬಲ್ನಲ್ಲಿ ಕರ್ನಾಟಕ ಅಂತ ಇದೆ. ಬೈಬಲ್ನಲ್ಲಿ ಏನಿದೆ? ಕರ್ನಾಟಕ ಅಂತ ಇದೆ. ನನಗೆ ಆಶ್ಚರ್ಯ ಆಯಿತು ಕನಸಲ್ಲಿ. ಅರೆ, ನನ್ನ ಬೈಬಲ್ನಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಇದೆಯಲ್ಲ, ಭಾರತ ದೇಶದ ಬಗ್ಗೆ ಇದೆ ಅಂತ ಕೇಳಿಸ್ಕೊಂಡಿದ್ದೆ, ಕರ್ನಾಟಕದ ಬಗ್ಗೆ ಇದೆಯಲ್ಲ ಅಂತ ಆಶ್ಚರ್ಯ ಪಡ್ತಾ ಇದ್ದೆ. ಅಷ್ಟು ಕನಸು ಕ್ಲೋಸ್ ಆಯಿತು. ಬೆಳಿಗ್ಗೆ ಇದು ನಾನು ಆಲೋಚಿಸುವಾಗ ದೇವರು ಹೇಳ್ತಿದ್ದಾರೆ, ನಿನ್ನನ್ನು ಕರ್ನಾಟಕದಾದ್ಯಂತ ನಾನು ಉಪಯೋಗಿಸ್ತೀನಿ ಅಂತ. ಅದೇ ಪ್ರಕಾರ ನಾನು ಸೇವೆಯನ್ನು ಏನೂ ಜ್ಞಾನ ಇಲ್ಲದವನಾಗಿ ಬೈಬಲ್ ಕಾಲೇಜ್ ಹೋಗಿಲ್ಲ. ಬೈಬಲ್ ಸೇವೆಗೆ ಬರುವಾಗ ಇದರಲ್ಲಿ ಒಂದು ವಚನ ಕೂಡ ನನಗೆ ಗೊತ್ತಿಲ್ಲ. ಬೈಬಲ್ ಕಾಲೇಜ್ಗೆ ಹೋಗಲಿಲ್ಲ. ಆದರೆ ನನ್ನ ಸಭೆಯನ್ನು ಹುಡುಕಿ ಎಷ್ಟೋ ಜಿಲ್ಲೆಗಳಿಂದ, ಮೈಸೂರು ಜಿಲ್ಲೆದ ಬರ್ತಿದ್ದಂಥ ಜನ ಗೊತ್ತು ಅನೇಕರಿಗೆ, ಅನೇಕ ಜಿಲ್ಲೆಗಳಿಂದ ನನ್ನ ಸಭೆಗೆ ಬರುವಂಥ ದೇವರು ಮಾತಾಡ್ತಾರೆ. ಎಲ್ಲರಿಗೂ ನಾನು ದೀಕ್ಷಾ ಸ್ಥಾನ ಕೊಟ್ಟೆ. ಇವತ್ತು ಅವರವರ ಜಿಲ್ಲೆಗಳಿದ್ದಾವೆ. ಕರ್ತನಿಗೆ ಸ್ತೋತ್ರ. ನನಗೊಂದು ತವಕ, ಇನ್ನು ಯಾವುದೆಲ್ಲ ಜಿಲ್ಲೆಗಳನ್ನು ರೀಚ್ ಮಾಡಿಲ್ವೋ ನನ್ನ ಮೂಲಕ ಅದನ್ನು ಮಾಡಿಸ್ತಾರೆ ದೇವರು ಹೇಳಿದ್ದಾರೆ. ಕಾರಣ ಆತನ ಸಂಗಡ ನಾನು ಅನ್ಯೋನ್ಯತೆಯಿದ್ದೇನೆ. ಅನ್ಯೋನ್ಯತೆಯಿದ್ದರೆ ಕ್ರಿಸ್ತನೆಂಬ ಸುವಾಸನೆಂಬ ಜ್ಞಾನವೆಂಬ ಸುವಾಸನೆ ಎಲ್ಲ ಸ್ಥಳಗಳಲ್ಲಿ ವ್ಯಾಪಿಸುತ್ತೆ. ನಾನು ಆಸೆ ಪಡ್ತೀನಿ, ದೇವರೇ ಒಂದು ವೇಳೆ ನನಗೆ ಆಯ್ಸನೆ ಹೆಚ್ಚಿಕೊಟ್ರೆ ಹೊರದೇಶಕ್ಕೂ ನಾನು ಕರ್ಕೊಂಡು ಹೋಗ್ತೀನಿ. ನಾನು ಆಸೆ ಪಡ್ತೀನಿ, ನಾನು ಎದುರು ನೋಡ್ತೀನಿ. ಈ ಮುಂದಿನ ತಿಂಗಳಲ್ಲಿ ಡೆಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು. ಡೆಲ್ಲಿಗೆ ಫ್ಲೈಟಲ್ಲಿ ಹೋಗಬೇಕು ಅಂದರು. ಅನೇಕ ಸೇವಕರು ಓಕೆ ನಮಗೆ ಸಿಕ್ಕಿದ ಅವಕಾಶ ಫ್ಲೈಟ್ಲಾರು ಹೋಗೋದಲ್ಲ ಅಂತ ಹೋಗ್ತೀನಿ ಅಂದರು. ನಾನು ಹೇಳಿದೆ, ನಾನು ದೇವರು ತಿಳಿಸಿಲ್ಲ, ನಾನು ಹೋಗಲ್ಲ, ನಾನು ಬರಲ್ಲ ಡೆಲ್ಲಿಗೆ, ನಾನು ಬರಲ್ಲ.
ಟ್ರೈನ್ಲಾದರೂ ಹೋಗ್ಬೋದು, ಕಡಿಮೆ ಖರ್ಚಾಗುತ್ತೆ. ಬನ್ನಿ, ನಾನು ಟ್ರೈನ್ಲೂ ಬರಲ್ಲ, 2.5 ದಿನ ಆಗುತ್ತಂತೆ ಡೆಲ್ಲಿಗೆ ಹೋಗಿ ತಲುಪಲಿಕ್ಕೆ. ನನಗೆ ಇಷ್ಟ ಇಲ್ಲ. ಯಾವಾಗ ನಾನು ದೇವರಾದಾಗ ಹೋಗ್ಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಕಂಡು ಬರುತ್ತೋ, ಬರೀ ಡೆಲ್ಲಿ ಫ್ಲೈಟ್ ಅಲ್ಲ, ನಾನು ಅಮೆರಿಕಕ್ಕೂ ಹೋಗ್ತೀನಿ. ಬಟ್ ಅವರ ಸಮಯಕ್ಕೆ ನಾನು ಕಾಯ್ತೀನಿ. ಬಟ್ ನನ್ನಲ್ಲಿರುವಂಥ ಜ್ಞಾನ ವ್ಯಾಪಿಸಬೇಕು ಅನ್ನೋದಾಗಿದ್ದರೆ ನಾನು ಇನ್ನೂ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು. ಈ ಜ್ಞಾನ ಯಾವಾಗ ಹೆಚ್ಚಾಗುತ್ತೆ? ಅನ್ಯೋನ್ಯತೆ ಇರಬೇಕು. ಆಮೇಲೆ ನಿಮ್ಮಲ್ಲಿ ಅಂತ ಒಂದು ಜ್ಞಾನವೆಂಬ ಸುವಾಸನೆ ಹರಡಬೇಕು ಅನ್ನೋಗಿದ್ರೆ ನನ್ನ ಆಸೆ ಏನು ಗೊತ್ತಾ? ನನ್ನ ಚಾಮರಾಜನಗರ ತಾಲೂಕಿನಲ್ಲಿ 176 ಗ್ರಾಮಗಳು, 86 ಗ್ರಾಮಗಳಿದೆ. 186 ಗ್ರಾಮಗಳಿದೆ. ನನ್ನ ಜೊತೆ ಇದ್ದೀರಾ? ಅಷ್ಟು ಗ್ರಾಮಗಳಿಂದಲೂ ನನ್ನ ಸಭೆಗೆ ಒಬ್ಬ ವಿಶ್ವಾಸಿ ಆದರೂ ಇರಬೇಕು. ಒಂದೊಂದು ಗ್ರಾಮದಿಂದ ಏನು ಬರ್ತಿದ್ದೀರೋ ಆಯಾ ಗ್ರಾಮದಲ್ಲಿ ಒಂದು ಮನೆ ಸಭೆ ನಡೆಯಲೇಬೇಕು. ನಿಮ್ಮ ಹೃದಯದ ಭಾರ ಬರಬೇಕು. ಇವತ್ತು ಯಾವ ಗ್ರಾಮದಿಂದ ಬರ್ತಿದ್ದೀರೋ, ನನ್ನ ಗ್ರಾಮದಲ್ಲಿ ಇವತ್ತು ಗೂಳಿಪುರದಿಂದ ಬರ್ತಿದ್ದಾರೆ ಮಾಧ್ಯಮ ಅವರು, ನನ್ನ ಗ್ರಾಮದಲ್ಲಿ ಒಂದು ಮನೆ ಸಭೆ ಪ್ರಾರಂಭವಾಗಬೇಕು, ಅದಕ್ಕೆ ನಾನು ಹೊಣೆ ಎಂಬ ಒಂದು ಭಾರ ನಿಮಗೆ ಬರಬೇಕು. ಇವತ್ತು ಪವಿತ್ರ ಸಿಸ್ಟರ್ ಅವರು ಗಣಜಿಪುರಕ್ಕೆ ಹೋದರು, ಅಲ್ಲಿ ಒಂದು ಮನೆ ಸಭೆ ಪ್ರಾರಂಭವಾಗಿದೆ. ಕಾರಣ ಅವರ ಮೂಲಕ ಜ್ಞಾನ ಎಂಬ ಸುವಾಸನೆ ಏನಾಗ್ತಿದೆ? ಹರಡ್ತಾ ಇದೆ, ವ್ಯಾಪಿಸ್ತಾ ಇದೆ. ಇವತ್ತು ರಾಮ ಸಮುದ್ರದಲ್ಲಿ ಇದ್ದೀರಿ, ನಿಮ್ಮ ಮೂಲಕ ಏನಾಗಬೇಕು? ಏನಾಗಬೇಕು? ಸೈಲೆಂಟ್ ಕೂತಿರಬೇಕು. ರಾಮ ಸಮುದ್ರದವರೇ ಹೇಳ್ರಿ, ಏನಾಗಬೇಕು? ನಿಮ್ಮ ಮೂಲಕ ಜ್ಞಾನ ಎಂಬ ಸುವಾಸನೆ ಹರಡಬೇಕು. ಕೋಡಿ ಉಗ್ರದಲ್ಲಿ ಏನು ಹರಡಬೇಕು? ಯಾರ ಮೂಲಕ? ನನ್ನ ಮೂಲಕ. ಆಮೇಲೆ ಹಲ್ಲೆಲೂಯಾ. ಈ ಒಂದು ವೈರಾಗ್ಯ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಬರಬೇಕು. ಯಾಕೆ? ದೇವರು ನನ್ನ ಕರೆದಂಥದ್ದೇ ಅನ್ಯೂನ್ಯತೆಗಾಗಿ. ಆ ಅನ್ಯೂನ್ಯತೆ ನಮ್ಮನ್ನು ಹೇಗೆ ನಡೆಸುತ್ತೆ? ಜ್ಞಾನ ಎಂಬ ಸುವಾಸನೆ ಹರಡುವ ಹಾಗೆ ನಡೆಸುತ್ತೆ. ಹಲ್ಲೆಲೂಯಾ. ನಾನು ಹೇಳ್ತೀನಲ್ಲ, ನನಗೆ ಫ್ರೀ ಕೊಡಬೇಡಿ, ನೀವು ನನ್ನ ಫ್ರೀಯಾಗಿರೋಕ್ಕೆ ಬಿಡಬೇಡಿ. ನಮ್ಮನ್ನು ಸೇವೆ ಸ್ಟಾರ್ಟ್ ಆಯಿತು, ಬನ್ನಿ ಪಾಸ್ಟರ್ ನೀವು ಕರ್ರಿ, ಪುನಃ ಕರ್ರಿ. ಈಗ ತಾನೇ ಸೇವೆ ಮುಗಿಸ್ಕೊಂಡು ಬಂದಿರ್ತೀನಿ, ಪುನಃ ಕರ್ರಿ, ಇನ್ನೊಂದು ಆಸ್ವಾನ ಸಿಕ್ಕ, ಬನ್ನಿ ಪಾಸ್ಟರ್ ಆಯ್ತಾ, ನಾ ಬರ್ತೀನಿ. ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ ಪಾಸ್ಟರ್ ಟಯರ್ಡಾಗಿರ್ತಾರೆ. ಇಲ್ಲ, ನೀ ಟಯರ್ಡಾಗಿದೆ ಅಂತ ನೀ ದುಡಿತೀರ ಅಷ್ಟೇ. ನಾನು ಟಯರ್ಡಾಗಿದ್ದರೂ ಸರಿ, ನೀವು ನನ್ನ ಕರೀರಿ. ಹಲ್ಲೆಲೂಯಾ. ಆದಷ್ಟು ಬೇಗ ಅನೇಕ ನಾಯಕರುಗಳು ಎಬ್ಬಿಸಲ್ಪಟ್ಟ ನಿಮ್ಮ ಮೂಲಕ ನೀವೇ ಸ್ಟಾರ್ಟ್ ಮಾಡಿ, ನೀವೇ ನಡ್ಸ್ಕೊಂಡು ಹೋಗಿ ಆ ಸಭೆನ. ನೀವು ದೇವರ ಮಕ್ಕಳು. ಆಮೇಲೆ ಅದಾಗಬೇಕು. ಒಂದು ವೇಳೆ ನಮ್ಮ ಪಾಸ್ ಭಾರ ಕೊಡಬಾರ್ದು ಅಂತ ನೀವೇ ನಡ್ಸ್ಕೊಂಡು ಹೋಗ್ರಿ. ಹೇಗಾದರೂ ಒಂದು ಪರಲೋಕದಲ್ಲಿ ನೀವು ಜಯೋತ್ಸವವನ್ನು ಪೌಲ ಹೇಳ್ತಾನೆ, ನಾನು ಓಟವನ್ನು ಕಡೆಗಾಣಿಸಿದ್ದೇನೆ, ನಂಬಿಕೆಯನ್ನು ನಾನು ಕಾಪಾಡಿಕೊಂಡಿದ್ದೇನೆ. ಜಯ ಹೊಂದಿದವರಿಗೋಸ್ಕರ ಒಂದು ಜಯಮಾಲೆ ನನಗೋಸ್ಕರ ಕಾದಿದೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಆ ನಿರೀಕ್ಷೆ ಬರಬೇಕು. ನಾನು ಈ ಲೋಕ ನಾಳೆ ಬಿಟ್ಟರು ನನಗೋಸ್ಕರ ಒಂದು ಜಯಮಾಲೆ ಕಾದಿದೆ, ಅಲ್ಲಿ ನಾನು ಹೋಗ್ತೀನಿ. ಇದೆಲ್ಲರಿಗೂ ಅಲ್ಲ, ಅನ್ಯೂನ್ಯತೆಯಲ್ಲಿದ್ದು ಜ್ಞಾನವೆಂಬ ಸುವಾಸನೆಯನ್ನು ಯಾರೆಲ್ಲ ಬೀಳ್ತಾರೋ ಅವ್ರಿಗೊಂದು ವಿಶೇಷವಾದ ಪದವಿಯಲ್ಲಿ ಕಾದಿದೆ. ನಾವು ಜ್ಞಾನವೆಂಬ ಸುವಾಸನೆ ಹರಡುವುದಕ್ಕೋಸ್ಕರ ಪ್ರಯಾಸ ಪಡೋಣ. ಆಮೇಲೆ ನಾನು ಮಾತಾಡ್ತೋದು ಅನ್ಯೂನ್ಯತೆ ಪ್ರಯೋಜನಗಳ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಅನ್ಯೂನ್ಯತೆ ನಮ್ಮ ಮೊದಲನೇದಾಗಿ ಏನು ಮಾಡ್ತದೆ? ಸಭೆಯನ್ನು ಕಟ್ಟುತ್ತೆ. ಎಲ್ಲರ ಜೊತೆ ಇದ್ದೀರಲ್ವಾ? ಎರಡನೇದಾಗಿ ಏನು ಮಾಡ್ತದೆ? ಅದು ದೇವರ ಕರೆಯಾಗಿದೆ. ಮೂರನೇದಾಗಿ ಅದು ಜಯೋತ್ಸವವಾಗಿ ನಮ್ಮನ್ನು ನಡೆಸುತ್ತೆ. ನಾಲ್ಕನೇದಾಗಿ ಜ್ಞಾನವನ್ನು ಪ್ರಸರಿಸುವಂತೆ ಮಾಡ್ತದೆ, ನಮ್ಮ ವ್ಯಾಪಿಸುವಂತೆ ಮಾಡ್ತದೆ. ಇನ್ನು ಮೇಲೆ ನನ್ನ ಸಭೆ ಜನ ಈಗಿರಬಾರ್ದು, ಇದ್ದ ಹಾಗೆ ಇರಬಾರ್ದು. ನಾವು ಜ್ಞಾನಿಗಳು ಅನ್ನೋದನ್ನು ಅನ್ಯೂನ್ಯತೆಯಲ್ಲಿದ್ದು ನಾವು ತೋರಿಸೋಣ. ಇನ್ನೊಂದು ಅಂಶವನ್ನು ಮಾತನಾಡುವ ಸಮಯ ಇರೋದ್ರಿಂದ ಇದರ ಬರ್ತಿಲ್ಲ ತಾನೆ. 1 ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ, 1 ಯೋಹಾನ 1ನೇ ಅಧ್ಯಾಯ ಅದರ 7ನೇ ವಚನ. ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆಯಲ್ಲ, ಮೊದಲಿನಿಂದಲೂ ನಿಮಗಿದ್ದ ಹಳೆಯ ಅಪ್ಪಣೆಯಾಗಿದೆ. ಈ ಹಳೆಯ ಅಪ್ಪಣೆಯು ನೀವು ಕೇಳಿದ ವಾಕ್ಯವೇ. ಮುಂದೆ ಹೋಗಿ. ಆದರೂ ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆ. 1 ಯೋಹಾನ 1:7 ಓದ್ತಾರೆ ಕರೆಕ್ಟಾ? ಇದು 1 ಯೋಹಾನ 1:7 ವಚನ. ಓದಪ್ಪ ಇನ್ನೊಂದು ಸರಿ. ಶುದ್ಧಿ ಮಾಡ್ತದೆ. ಇವತ್ತು ನಾವು ಎಷ್ಟು ಜನ ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ? ಯಾವಾಗ ನಾನು ಪರಿಶುದ್ಧನು ಅಂತ ಹೇಳಲಿಕ್ಕೆ ಸಾಧ್ಯ ಗೊತ್ತಾ? 2 ವಿಷಯ ಗಮನಿಸ್ರಿ. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರೆಲ್ಲ ನೀತಿವಂತರು. ಮತ್ತೊಮ್ಮೆ ಹೇಳ್ರಿ, ಯಾರು ಶುದ್ಧರಾವ? ಯಾವಾಗ?
ಗಮನಿಸ್ರಿ, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂಥ ನಾವುಗಳು ನೀತಿವಂತರು. ಯಾವಾಗ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವು ಬದುಕ್ತೀವೋ ಆಗ ಆತನ ರಕ್ತವು ನಮ್ಮನ್ನು ಶುದ್ಧರನ್ನಾಗಿ ಮಾಡ್ತದಂತೆ. ನೀತಿವಂತಿಕೆಗೂ ಪರಿಶುದ್ಧತೆಗೂ ವ್ಯತ್ಯಾಸ ಇದೆ. ಈ ಪರಿಶುದ್ಧತೆಯನ್ನು ನಾವು ಹೊಂದ್ಕೋಬೇಕು ಅಂತ ಆಸೆ ಉಳ್ಳವರು, ನಾನು ಪರಿಶುದ್ಧಳು ಅಂತ ದೇವರ ಮುಂದೆ ಹೇಳ್ಕೋಬೇಕು ಅಂದರೆ, ನಮ್ಮ ದೇವರು ಪರಿಶುದ್ಧರು ಹೌದಾ? ಆದ್ದರಿಂದ ನಾವು ಕೂಡ ಪರಿಶುದ್ಧರಾಗಿರ್ಬೇಕು ಅಂತ ಒಂದು ಪೇತ್ರ ಪತ್ರಿಕೆ ನಾವು ಓದ್ತೀವಿ. ನಾವು ಪರಿಶುದ್ಧರಾಗೋದು ಹೇಗೆ ಅಂದರೆ ಗಮನಿಸ್ರಿ, ಆತನು ಬೆಳಕಿನಲ್ಲಿ ಮುಂದೆ ನಾವು ಬೆಳಕಿನಲ್ಲಿ ನಡೆದರೆ ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿ ಇದ್ದೇವೆ. ಮತ್ತು ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮಲ್ಲಿ ಎಷ್ಟೋ ಪಾಪಗಳು ನಿವಾರಣೆ ಆಗಿದೆ. ಇಲ್ಲಿ ಎಷ್ಟು ಪಾಪ ಅಂತ ಹೇಳ್ತಿದೆ? ಸಕಲ ಪಾಪ. ಎಷ್ಟೋ ಪಾಪ ಬೇರೆ, ಸಕಲ ಪಾಪ ಬೇರೆ. ಸಕಲ ಅಂದರೆ ಎಷ್ಟು ಅಂದರೆ ಅದ್ರ ಜಾಸ್ತಿ ಇರ್ಬೋದು, ಕಮ್ಮಿ ಇರ್ಬೋದು, ಎಷ್ಟು ಗೊತ್ತಿಲ್ಲ, ಅದು ಅಳತೆ ಇಲ್ಲ. ಸಕಲ ಅಂದರೆ ಕಂಪ್ಲೀಟ್ ನಾವು ಶುದ್ಧರಾಗಬೇಕು ಅಂದರೆ, ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ಕಂಪ್ಲೀಟ್ ನಮ್ಮನ್ನು ಶುದ್ಧ ಮಾಡಬೇಕು ಅಂದರೆ ನಾವು ಅನ್ಯೋನ್ಯತೆಯಲ್ಲಿ ಇದ್ದೀವ ಅಂತ ದೇವರು ಗಮನಿಸ್ತಾರೆ. ಇವತ್ತು ತುಂಬ ಕುಟುಂಬಗಳಲ್ಲಿ ಇನ್ನೂ ಕಷ್ಟಗಳು, ಕಾಯಿಲೆಗಳು, ಗುಣವಾಗುವ ರೋಗಗಳು ಮತ್ತೆ ಮರುಕಳಿಸ್ತಿರೋದು. ಇನ್ನೂ ಹೇಳಬೇಕು ಅಂದರೆ ಕುಟುಂಬದಲ್ಲಿ ಸಮಾಧಾನ ಕೇಳುವಂಥ ಸನ್ನಿವೇಶಗಳು ಮತ್ತೆ ಎದುರಾಗೋದೇ ಸಕಲ ಪಾಪಗಳು ನಿವಾರಣೆ ಆಗದೇ ಇರೋದ್ರಿಂದ. ಸಕಲ ಪಾಪ ನಿವಾರಣೆ ಆಗಬೇಕು ಅಂತ ಬಯಸ್ತೀವ ನಾವು ಎಲ್ಲರ ಜೊತೆ ಇರಿ. ಸಕಲ ಪಾಪವು ನಿಮ್ಮಿಂದ ನಿವಾರಣೆ ಆಗಬೇಕಾ? ಆಸೆ ಇದೆಯಲ್ವಾ? ಹಾಗಿದ್ರೆ ಸಕಲ ಪಾಪ ನಿವಾರಣೆ ಮಾಡೋದು ಯಾವುದು? ನಾವು ದೇವರ ಸಂಗಡ ಇರುವಂಥ ಅನ್ಯೋನ್ಯತೆ. ಫಸ್ಟ್ ಡೇ ಕಾಲೇಜ್ಗೆ ಹೋಗ್ತೀರಿ, ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತೀರಿ, ಪಾಠ ಕಲಿಸ್ಕೊಂಬತ್ತೀರಿ. ಪುನಃ ಒಂದು 6 ತಿಂಗಳು ಸ್ಕೂಲ್ ಕಾಲೇಜಿಗೆ ಹೋಗಲ್ಲ, ಎಕ್ಸಾಮ್ ಬರೀಬೋದಾ? ಯಾಕೆ ನೀವು ಕಾಲೇಜ್ಗೆ ಹೋಗಿಲ್ವಾ? ಹೋಗಿದ್ರಲ್ಲ ಒಂದಿನ, ಕಾಲೇಜ್ಗೆ ಹೋಗಿದ್ರಿ, ಬಟ್ ಏನಾಗಿಲ್ಲ, ಅವರ ಸಂಗಡಲೇ ಕಾಂಟ್ಯಾಕ್ಟಲ್ಲಿ ಇಲ್ಲ, ಆ ಪಾಠವನ್ನೇ ಕೇಳಿಸ್ಕೊಳ್ತಾ ಇಲ್ಲ. ಆದ್ದರಿಂದ ನಮ್ಮ ಜ್ಞಾನದಲ್ಲಿ, ನಮ್ಮ ಪರೀಕ್ಷೆಯಲ್ಲಿ ನಾವು ಪರಿಪೂರ್ಣವಾಗಿ ಜಯ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಆ ಕ್ವಶನ್ ಪೇಪರ್ನಲ್ಲಿ ಫಸ್ಟ್ ಡೇ ಕೇಳಿದಲ್ಲ ಪಾಠ, ಅದರ ಬಗ್ಗೆ ಕ್ವಶನ್ ಕೊಟ್ಟರೆ ಬರೀತೀರಾ? ಬರೀತೀವಿ, ಬರೆದ್ಬಿಡ್ಬೋದು. ಇವತ್ತು ಅದೇ ರೀತಿ ಅನೇಕರು ಕೆಲವು ಪಾಪಗಳು ಪರಿಹಾರ ಆಗಿದೆ, ಕೆಲವು ಪಾಪಗಳು ಪರಿಹಾರ ಆಗದೆ ಹಾಗೆ ಇದೆ. ಯಾಕಂದರೆ ರೆಗ್ಯುಲರ್ ಕ್ಲಾಸ್ ಹೋಗ್ತಾ ಇಲ್ಲ, ರೆಗ್ಯುಲರ್ ಆಗಿ ದೇವರ ಸಂಗಡ ಅನ್ಯೋನ್ಯತೆ ಇಲ್ಲ. ನಾನು ಕೊಡೋದು ಉದಾಹರಣೆಯಿಂದ ನಾನು ಅರ್ಥ ಮಾಡ್ಕೋತೀನಿ ಅಂತ ನಂಬ್ತೀನಿ. ಅರ್ಥ ಆಗ್ತಿದೆಯಾ? ಪ್ರತಿ ದಿನವೂ ಅವರ ಸಂಗಡ ಅನ್ಯೋನ್ಯತೆ ಇರುವಾಗ ಗಮನಿಸಬೇಕು. ಸೌಖ್ಯ ಬೇಕಾ? ನಿನ್ನ ಜೀವನದ ಅದ್ಭುತ ಬೇಕಾ? ನಿನ್ನ ಸಕಲ ಪಾಪಗಳು ಪರಿಹಾರ ಆಗಬೇಕಾ? ದೇವರೇ, ನಾನು ನಿನ್ನ ಸಂಗಡ ಅನ್ಯೋನ್ಯತೆ ನಂಬೋದಲ್ಲ, ನಂಬಿಬಿಟ್ಟು ನಮ್ಮ ಪ್ರಕಾರ ನಾವು ಜೀವಿಸೋದಲ್ಲ. ತುಂಬ ಜನ ನನ್ನ ಸೇವೆ ನೋಡಿದ್ದೀನಿ, ನಂಬಿದ್ದೀನಿ ಅಂತ ಹೇಳ್ತಾರೆ. ಆದಷ್ಟು ಲೋಕದ ವ್ಯವಹಾರಗಳಲ್ಲಿ ಮತ್ತೆ ಹೇಳ್ತೀನಿ, ತುಂಬ ಹಳೆ ವಿಶ್ವಾಸ ನಮ್ಮ ಸಭೆಯಲ್ಲಿ, ತುಂಬ ಹಳೆ ವಿಶ್ವಾಸ. ನಾಗೇಶ್ ಅವರು, ಒಂದು ವೇಳೆ ನಾಗೇಶ್ ಅವರು ನಾಳೆ ಅವ್ರ ಕುಟುಂಬದವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ಜೊತೆಗೋಗ ಕೈ ಮುಗಿಯಲ್ಲ, ಜೊತೆ ಹೋಗಿರ್ಬೇಕಿನಿ ಅಂತ ಅಂದ್ರೆ ಚಂದ ಬಾ. ಹೋದರೆ ದೇವರ ಸಂಗಡ ತಿಳಿದಾರ ಯಾರು ಇರಲ್ಲ. ಇಂಥ ರೀತಿಯಲ್ಲಿ ನಮ್ಮ ಸಭೆಯಲ್ಲಿ ಕೆಲವರು ಇದ್ದಾರೆ, ಅಂಥವ್ರು ಇದ್ದಾರೆ. ತುಂಬ ಹಳೆ ವಿಶ್ವಾಸಿಗಳಾಗಿದ್ದು ಆ ರೀತಿಯಲ್ಲಿ ನಡ್ಕೊಳ್ಳೋದಾದರೆ ನಿಜವಾಗ್ಲೂ ನಮಗೆ ಕ್ಷೇಮ ಆಗುತ್ತೆ. ಇಂಥವ್ರು ಹೋಗಿ ದೀಕ್ಷಾಸ್ಥಾನ ಕೊಟ್ಟಲ್ಲ. ಕೆಲವು ದೀಕ್ಷಾಸ್ಥಾನ ಹೆಸರು ಕೊಟ್ಟಿದ್ದಾರೆ, ಅವ್ರು ರೆಗ್ಯುಲರ್ ಬರ್ತಿಲ್ಲ. ನಾನು ಡಿಸೈಡ್ ಮಾಡಿದೆ ಅವ್ರು ದೀಕ್ಷಾಸ್ಥಾನ ಕೊಡಲ್ಲ. ನಾನು ಸಭೆಯ ಅನ್ಯೋನ್ಯತೆಯಲ್ಲಿ ಸರಿ ಇಲ್ಲದೆ ಅವರು ದೇವರ ಸಂಗಡ ಎಲ್ಲ ಅನ್ಯೋನ್ಯತೆ ಬರಲ್ಲ. ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ಇದ್ದೀವಿ ಅಂತ ಎಲ್ಲಿ ಕಂಡ್ಕೋತೀವಿ? ಸಭೆ ಜನ ನಾವು ಅನ್ಯೋನ್ಯತೆಗಿರೋದನ್ನು ನೋಡಿದಾಗ. ಹೌದಾ? ವಾಕ್ಯ ಹೇಳ್ತದೆ 2 ಆಜ್ಞೆ, ದೇವರನ್ನ ಪ್ರೀತಿಸು. 2ನೇ ಲೈನ್ ಹೇಳ್ತದೆ, ಇದಕ್ಕೆ ಸಮಾನವಾದ ಒಂದು ಆಜ್ಞೆ ಅಂದರೆ ನಿನ್ನಂತೆ ನಿನ್ನ ದೇವರನ್ನ ಸಮಾನವಾದ್ದು. ಅಂದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ. ದೇವರ ಸಂಗಡ ಅನ್ಯೋನ್ಯತೆಯಲ್ಲಿದೆಯಾ? ನೀನು ಜನರ ಸಂಗಡ ಇದ್ದೇ ಇರ್ತೀಯ. ಜನರ ಸಂಗಡ ಇರಲ್ವಾ? ಎಲ್ಲಿರಲ್ಲ? ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ಇರಲ್ಲ ನೀನು. ನನ್ನ ವರ್ಡ್ಸ್ಗಳು ಅರ್ಥ ಆಗ್ತಿದೆಯಾ? ಗಮನ ಇಟ್ಟು ಕೇಳಿಸ್ಕೊಳ್ರಿ. ಹಾಗಿದ್ರೆ ನಾವು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳೋದಾದರೆ ಏನೆಲ್ಲ ಪ್ರಯೋಜನ ಅನ್ನೋದು ಗೊತ್ತಾಗಿ ನಾನು ಮಾತಾಡ್ತಾ ಇದ್ದೀನಿ. ಈ ವಾಕ್ಯ ಹೇಳ್ತದೆ, ಅನ್ಯೋನ್ಯತೆಯವರು ಶುದ್ಧರಾಗ್ತವೆ, ಶುದ್ಧ ಮಾಡ್ತವೆ. ಅನ್ಯೋನ್ಯತೆ ನಮ್ಮನ್ನು ಶುದ್ಧ ಮಾಡ್ತವೆ. ಕಡೆಯದಾಗಿ ಪಿಲೋಮೋನ ಪತ್ರಿಕೆ. ಪಿಲೋಮೋನ ಎಲ್ಲಿ ಬರುತ್ತೆ ಹೇಳಿ ನೋಡೋಣ.
ಇಬ್ಬರು ಹಿಂದೆ, ತೀತನ ಮುಂದೆ. ಫಿಲೋಮೋನನ ಪತ್ರಿಕೆ ಒಂದೇ ಒಂದು ಪೇಜ್ ಬರುತ್ತೆ, ಪೇಜ್ ನಂಬರ್ 276. ಅದರ 6ನೇ ವಚನವನ್ನು ಓದೋಣ. ಕ್ರಿಸ್ತನಲ್ಲಿ ನಮಗೆ ದೊರೆತಿರುವ ಎಲ್ಲಾ ಸುವರ್ಣಗಳನ್ನು ಕುರಿತು ನೀನು ತಿಳುವಳಿಕೆಯನ್ನು ಹೊಂದುತ್ತಿರುವಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿರುವ ನಿನ್ನ ಅನನ್ಯತೆಯು ಕ್ರಿಸ್ತನಿಗೆ ಹೆಚ್ಚಾದ ಮಹಿಮೆಯನ್ನು ಉಂಟು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಇವತ್ತು 9:30 10:00ವರೆಗೆ ದೇವರನ್ನು ನಾವು ಮಹಿಮೆ ಪಡಿಸಬೇಕು, ಹೌದಾ? ನನ್ನ ಮೂಲಕ ದೇವರು ಇನ್ನೂ ಹೆಚ್ಚು ಮಹಿಮೆ ಹೊಂದಬೇಕು ಅನ್ನೋದಾದರೆ, ಮಹಿಮೆಯನ್ನು ತರಬೇಕು, ಮಹಿಮೆಯನ್ನು ಕೊಡಬೇಕು ದೇವರಿಗೆ ಅನ್ನೋದಾಗಿದ್ದರೆ, ಈ ವಚನ ಹೇಳ್ತದೆ, ನೀನು ತಿಳುವಳಿಕೆಯನ್ನು ಹೊಂದುತ್ತಿರುವಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿರುವ ನಿನ್ನ ಅನ್ಯೋನ್ಯತೆಯು, ಕ್ರಿಸ್ತನೊಂದಿಗೆ ಇರುವಂಥ ಅನ್ಯೋನ್ಯತೆ ಬೇರೆ, ಕ್ರಿಸ್ತನಲ್ಲಿರುವಂಥ ನಂಬಿಕೆಯ ಅನ್ಯೋನ್ಯತೆ ಬೇರೆ. ಇವತ್ತು ಒಬ್ಬ ವ್ಯಕ್ತಿಯ ಸಂಗಡ ಅನ್ಯೋನ್ಯವಾಗಿ ಇರ್ತೀವಿ ಅಂದರೆ ಅವರ ಮೇಲಿಟ್ಟಂತಹ ನಂಬಿಕೆ. ಹಿಂದೆ ಒಬ್ಬ ವ್ಯಕ್ತಿ ತುಂಬ ಕಳ್ತನ ಮಾಡ್ತಿದ್ರು ಅಂತ ಇಟ್ಕೊಳ್ಳೋಣ. ಎಲ್ಲರ ಜೊತೆ ಇದ್ದೀರಾ? ಒಂದು ಉದಾಹರಣೆ ತಗೊಂಡ್ರೆ ಚೆನ್ನಾಗಿರೋದು. ನಮ್ಮ ಮಂಜಣ್ಣ ಕದೀತಿದ್ರು ತುಂಬ ಅಂತ ಇಟ್ಕೊಳ್ಳಿ, ಅಲ್ವಾ ಸಿಸ್ಟರ್? ಕಮಲಾ ಸಿಸ್ಟರ್? ಫಸ್ಟ್ ಇವತ್ತು ಗೊತ್ತಾಯ್ತಾ ಅಂದರೆ ತುಂಬ ಕದೀತಿದ್ರು ಅಂತ ಇಟ್ಕೊಳ್ಳೋಣ. ಅವ್ರೀಗ ಯೇಸು ಸ್ವಾಮಿ ನಂಬಿ ಕಳ್ತನ ಬಿಟ್ಬಿಟ್ರು. ಏನು ಬಿಟ್ಬಿಟ್ರು? ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ಟೇಬಲ್ ಮೇಲೆ ಒಂದು 5-6 ಸಾವಿರ ಇಟ್ಟಿರ್ತೀನಿ. ನಮ್ಮ ಮನೆ ಕರ್ಕೊಂಡು ಹೋಗಿ ಅವ್ರನ್ನ ಒಂಟಿಯಾಗಿ ಕೂರಿಸ್ಬಿಟ್ಟು ನಾ ಈಚುವಾದನ ಯಾಕೆ? ಹಿಂದೆ ಆಗಿದ್ರು ಅಂತ. ಆದರೆ ನನ್ನೊಳಗೆ ಇರಬೇಕಾದೇನು? ನಂಬಿಕೆ. ಅವಳ ಮೇಲಿದ್ದಂಥ ಆ ನಂಬಿಕೆ ಕರ್ಕೊಂಡು ಹೋಗಿ ಕೂರಿಸ್ಬೇಕು. ಹಲ್ಲೆಲೂಯಾ. ಇವತ್ತು ಅಂಥ ಒಂದು ಕಾರ್ಯಗಳು ನಮ್ಮಲ್ಲಿಲ್ಲ. ಹಿಂದೆ ಹೀಗಿದ್ರು, ಯಾಕೆ ಬದಿಗಿದ್ಲ ಅವ್ರ ಯಾರು ಗೊತ್ತು, ಹುಷಾರಾಗಿರೋಣ ಅವ್ರ ಹತ್ರ ಅಂತ ಇರ್ತೀವಿ. ಕ್ರಿಸ್ತನ ಮೇಲಿಟ್ಟಂತಹ ಆ ನಂಬಿಕೆ ನಮ್ಮನ್ನು ಪ್ರಾರಂಭದಲ್ಲಿ ಈ ಸಭೆಗೆ ಬಂದಾಗ ನೀವು ಆರಾಧನೆಯಲ್ಲಿ ಯಾವ ಮನಸ್ಥಿತಿಯಲ್ಲಿ ನಿಲ್ತಿದ್ರಿ? ಒಂದು 2 ವರ್ಷಗಳಾದಮೇಲೆ, 1 ವರ್ಷ ಆದಮೇಲೆ, ಒಂದು 6 ತಿಂಗಳಾದಮೇಲೆ ನೀವು ಯಾವ ಮನಸ್ಥಿತಿಯಲ್ಲಿ ದೇವರ ಸಮ್ಮುಖದಲ್ಲಿ ನಿಂತಿರ್ತೀರಿ? ಯಾವ ನಂಬಿಕೆಯೊಂದಿಗೆ ದೇವರನ್ನು ಆರಾಧಿಸ್ತಿರ್ತೀರಿ? ಪ್ರಾರಂಭದಲ್ಲಿ ಬಂದು ಆಗಲೂ ಏನೋ ಕಂಡಿದ್ದ, ಈಗ 7 ವರ್ಷ ಆಗದೆ ಈಗಲೂ ಏನೋ ಕಂಡನ ಅಂತ ನಿಂತ್ಕೊಂಡ್ರೆ ನೀ ಕಂಡಯ? ನಿನ್ನ ನಂಬಿಕೆ ಅದರ ಮೇಲೆ ಇರ್ತದೆ. ನೀ ಕಾಣಲ್ಲ. ನಿನ್ನ ಕಾಣುವಿಕೆ ಯಾವ್ದಾದ್ರು ಬೇಕು, ಆ ನಂಬಿಕೆ ಮೇಲಿರಬೇಕು. ದೇವರೇ, ನಾನು ಖಂಡಿತ ನಂಬ್ತೀನಿ, ನಾನು ಅದನ್ನು ಹೊಂದಿಕೊಳ್ತೀನಿ ಎಂಬುದಾಗಿ. ಆ ನಂಬಿಕೆ ಏನು ಮಾಡ್ತದಂತೆ? ಏನು ತರ್ತದೆ? ಓದ್ರಿ ಅದನ್ನು. ಹೆಚ್ಚಾದ ಮಹಿಮೆಯನ್ನು ತರ್ತದಂತೆ ದೇವರಿಗೆ. ಹಲ್ಲೆಲೂಯಾ. ಒಂದು ಹಾಡಾಡ್ತೀವಿ, ಕೋಟಿ 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 ಸ್ತುತಿ ಹೇಳಿದರು ನಿನಗದು ಸಮವಾದವೋ. ಕೋಟಿ ಕೋಟಿ ಸ್ತುತಿ ಹೇಳದೇ ಇದ್ರು, ನಾನು ಅನ್ಯೋನ್ಯತೆಯಲ್ಲಿದ್ದರೆ ಕೋಟಿ ಕೋಟಿ ಸ್ತುತಿ ಅದೇ ಸಲ್ಲಿಸ್ಬಿಡುತ್ತಂತೆ. ಹೆಚ್ಚಾದ ಮಹಿಮೆಯನ್ನು ತರುತ್ತಂತೆ. ಬಾಯಿ ಕೋಟಿ ಕೋಟಿ ಸ್ತೋತ್ರ ಅಂತ ಹೇಳದೇ ಇದ್ರು, ನನ್ನ ಮೂಲಕ ದೇವರಿಗೆ ಕೋಟಿ ಸ್ತೋತ್ರಗಳು ಹರಡುತ್ತೆ. ಇಂಥ ಜೀವಿತ ನಮಗೆ ಬೇಡವಾ? ಏನೋ ಎಷ್ಟು ನಂಬಿದ್ದೀವಿ, ಚಚ್ಕೋಬೇಕು, ಏನೋ ಒಂದು ವಾಕ್ಯ ಓದಬೇಕು, ಬರಬೇಕು ಅಲ್ಲ. ಈ ಅನ್ಯೋನ್ಯತೆಯನ್ನು ನಮಗೆ ತಂದುಕೊಂಡವರಾಗಿ ಈ ರೀತಿಯಲ್ಲಿ ಕರ್ತನಿಗೆ ಮಹಿಮೆ ತರುವಂತಹ ಆ ಅನ್ಯೋನ್ಯತೆ ನಮ್ಮಲ್ಲಿ ಉಂಟಾದರೆ ನಿಜವಾಗಿಯೂ ದೇವರು ನನ್ನನ್ನು ಸಭೆಗೆ ಕರೆದಂಥ ಉದ್ದೇಶ ಕಂಪ್ಲೀಟ್ ಆಗ್ತದೆ, ನೆರವೇರುವುದಾಗಿರ್ತದೆ. ಆಮೇಲೆ ಹಲ್ಲೆಲೂಯಾ. ಮತ್ತೆ ಹೇಳ್ತಿದ್ದೀನಿ, ನಾವು ಅನ್ಯೋನ್ಯತೆಯಲ್ಲಿರಬೇಕು, ಪಾಲುಗಾರಿಕೆಯಲ್ಲಿರಬೇಕು, ಸಹಕಾರಿಗಳಾಗಿ ನಾವಿರಬೇಕು. ಇದಿದ್ದರೆ ಯಾರ ಸಂಗಡ ಎಲ್ಲ ನಾವು ಅನ್ಯೋನ್ಯವಾಗಿರಬೇಕು ಅನ್ನೋದನ್ನು ಕಲ್ತ್ವಿ. ಎರಡನೇದಾಗಿ ಆ ಅನ್ಯೋನ್ಯತೆಯ ಪ್ರಯೋಜನಗಳು ಏನು ಅನ್ನೋದನ್ನು ನಾವು ಕಲ್ತ್ಕೊಂಡಿದ್ದೀವಿ. ಈ ಅನ್ಯೋನ್ಯತೆ ಪ್ರಯೋಜನಗಳು ನಾವೆಲ್ಲ ಹೊಂದಿಕೊಳ್ಳೋಣ. ಪಕ್ಕದಲ್ಲಿ ನೋಡಿ ಹೇಳ್ರಿ, ಈ ಅನ್ಯೋನ್ಯತೆ ಪ್ರಯೋಜನಗಳನ್ನ ಹೊಂದಿಕೊಳ್ಳೋಣ. ನಾವು ಹೊಂದಿಕೊಳ್ಳೋಣ. ಕರ್ತನ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಎದ್ದು ನಿಂತ್ಕೊಳ್ಳೋಣ.